ಶಿಗ್ಗಾಂವ್ ತಾಲೂಕು ನಾರಾಯಣಪುರ ಗ್ರಾಮದ ವಿರಕ್ತ ಮಠಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 1 ಲಕ್ಷ ರೂಪಾಯಿ ಜೀರ್ಣೋದ್ಧಾರಕ್ಕೆ ಸಹಾಯಧನ ನೀಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳು ಶ್ರೀಮತಿ ಉಮಾ ಅವರು ಸಹಾಯಧನದ ಚೆಕ್ ಅನ್ನು ವಿತರಿಸಿ ಮಾತನಾಡಿ, ಧರ್ಮಸ್ಥಳದಿಂದ ಮಾಡುವ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು. ಓಜಿ ವಾಯ್ಸ್ ಕನ್ನಡ ನ್ಯೂಸ್ ಮೀಡಿಯಾ ನೆಟ್ವರ್ಕ್ ಸಂಪಾದಕರಾದ ಶರಣಬಸವ ಬಿಕೆ ಮಾತನಾಡಿ, ಸಂಸ್ಥೆ ಮಾಡುವ ಸಮಾಜಮುಖಿ ಕಾರ್ಯಗಳ ಬಗ್ಗೆ ತಿಳಿಸಿದರು. ವಿರಕ್ತಮಠ ಬಸವ ಕೇಂದ್ರದ ಅಧ್ಯಕ್ಷರಾದ ರವಿ ಬಂಕಾಪುರ್, ಉಪಾಧ್ಯಕ್ಷರಾದ ಸುಭಾಷ್ ಮಸಳಿ, ವಲಯದ ಮೇಲ್ವಿಚಾರಕರು ಆನಂದ್ ಎಂಕೆ, ಸ್ಥಳೀಯ ಸೇವಾ ಪ್ರತಿನಿಧಿ ಶಿವಲೀಲಾ, ಕಾರ್ಯದರ್ಶಿಗಳಾದ ಹಿರೇಮಠ್ ಹಾಗೂ ಗ್ರಾಮದ ಸಂಘದ ಸದಸ್ಯರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. ಪ್ರಸಾದ ರೂಪದಲ್ಲಿ ಅಜ್ಜಿಯವರು ಕಳಿಸ್ಕೊಟ್ಟಿದ್ದಾರೆ. ಈ ಪ್ರಸಾದವನ್ನ ಇವತ್ತು ಅವರು ತಗೊಳ್ಳೋದ್ರೊಟ್ಟಿಗೆ ಇನ್ನು ಮುಂದಿನ ಒಂದಷ್ಟು ಏನು ಬೇರೆ ಬೇರೆ ಹಣಗಳ ಬಿಡುಗಡೆ ಆಗ್ಲಿಕ್ಕಿದೆ ಅಂತ ಹೇಳಿ ಹೇಳ್ತಾರೆ. ಅದು ಈ ಒಂದು ಹಣ ಬಂದ್ರೆ ನಮ್ಗೆ ಹೇಳುದಿದೆ, ಬೇರೆ ಎಲ್ಲಾ ದೇವಸ್ಥಾನಗಳಿಗೆ ಹೋದಾಗ ಹೇಳ್ತಾರೆ, ಮೇಡಮ್ ಇವತ್ತಿನ ತನಕ ನಮ್ಗೆ ಯಾವುದೇ ಆಗ್ಲಿ ಅದ್ರ ಜೊತೆಗೆ ಇನ್ನಷ್ಟು ಹಣ ಸೇರ್ಪಡೆ ಆಗಿ ನಿಮ್ಮ ಸಮುದಾಯ ಭವನ ಆದಷ್ಟು ಬೇಗ ಮುಗಿಲಿ. ಈ ಒಂದು ಆಶೀರ್ವಾದವನ್ನ ಏನು ನಮಗೆ ಪೂಜ್ಯರು ಕರುಣಿಸಿದಾರ, ಈ ಆಶೀರ್ವಾದದೊಟ್ಟಿಗೆ ನಿಮ್ಮ ಸಮುದಾಯ